ವೇದಗಳ ಕೊನೆಯ ಹಾಗೂ ಉಳಿದ 3 ವೇದಗಳಿಗಿಂತ ಭಿನ್ನತೆಯನ್ನು ಹೊಂದಿರುವ ವೇದವೆಂದರೆ ಅಥರ್ವಣ ವೇದ. ಋಗ್ವೇದವು ಜ್ಞಾನವನ್ನು, ದೇವತೆಯನ್ನು ಪ್ರತಿಪಾದಿಸಿದರೆ ಯಜುರ್ವೇದವು ಕರ್ಮವನ್ನು ಪ್ರತಿಪಾದಿಸುತ್ತದೆ. ಸಾಮವೇದವು ಪರಮಾತ್ಮನಲ್ಲಿರುವ ಭಕ್ತಿರಸವನ್ನು ಪ್ರವಹಿಸಿದರೆ ಅಥರ್ವಣ ವೇದವು ಜೀವನದ ನೈಜತೆಯನ್ನು ವಿಶ್ಲೇಷಿಸುತ್ತದೆ. ಈ ಪ್ರಪಂಚವು ಒಂದು ಯುದ್ಧಭೂಮಿ. ಈ ಜಗತ್ತೇ ವಿರುದ್ಧ ತತ್ವಗಳ ಆಧಾರದ ಮೇಲೆ ವ್ಯವಸ್ಥಿತವಾಗಿದೆ. ನಮ್ಮನ್ನು ಎದುರಿಸುವ ಎದುರಾಳಿಗಳು, ಸ್ಪರ್ಧಿಗಳು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸೆಣಸುತ್ತಾರೆ. ಇಂತಹ ಪ್ರಪಂಚದಲ್ಲಿ ನಾವು ಎದುರಿಸಬೇಕಾದ ಸವಾಲುಗಳು ಹಾಗೂ ರೀತಿಯನ್ನು ಪ್ರತಿಪಾದಿಸುವುದೇ ಅಥರ್ವಣ ವೇದ. ಲೇಖಕರಾದ ತೀನಾ ರಾಘವೇಂದ್ರರವರು ಅಥರ್ವಣ ಸಾರ ಕೃತಿಯ ಮೂಲಕ ಅಥರ್ವಣ ವೇದದ ಸಮಗ್ರ ಸಾರವನ್ನು ಕನ್ನಡ ಜನತೆಗೆ ಪರಿಚಯಿಸಿದ್ದಾರೆ. ಅಥರ್ವಣ ವೇದವು ಶಾಪ ವಿಮೋಚನೆ, ಪಾಪ ನಿರ್ಮೂಲನೆ, ಶತ್ರುಗಳ ನಾಶ, ನಮ್ಮ ಆಸೆಗಳನ್ನು, ಕಾಮನೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಮಾಡಬೇಕಾದ ನಿಯಮಗಳು ಇವೆಲ್ಲವನ್ನು ಚರ್ಚಿಸುತ್ತದೆ. ನಾವು ಜೀವಿಸಬೇಕಾದ ರೀತಿ, ರಾಜಧರ್ಮ, ಕ್ಷತ್ರಿಯ ಧರ್ಮ, ವೃತ್ತಿಧರ್ಮವನ್ನು ಮತ್ತು ಕೊನೆಗೆ ಆತ್ಮದ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ. ಹೀಗಾಗಿ ಅಥರ್ವಣ ವೇದವು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇಂತಹ ಮಹತ್ವವಾದ ವೇದವನ್ನು ತೀನಾ ರಾಘವೇಂದ್ರರವರು ಅತ್ಯಂತ ಸರಳ ಹಾಗೂ ಸುಂದರವಾದ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಅರ್ಥೈಸಿದ್ದಾರೆ. ಇಂತಹ ಪವಿತ್ರ ಕೃತಿಯನ್ನು ಇತರೆ ಕಥೆಯ ಪುಸ್ತಕದಂತೆ ಓದಿ ಬಿಸಾಕಿದರೆ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಶ್ರದ್ಧೆಯ ಮೇಲೆ ಇದರ ಲಾಭ ಅವಲಂಬಿತವಾಗಿದೆ. ಇದರ ಜ್ಞಾನವು ನಮ್ಮ ಜೀವನವನ್ನು ಅತ್ಯುತ್ತಮ ಸ್ಥಿತಿಗೆ ಎತ್ತರಿಸುತ್ತದೆ ಎಂಬುದನ್ನು ತೀನಾ ರಾಘವೇಂದ್ರರವರು ಸಮಂಜಸವಾಗಿ ಹಾಗೂ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅಥರ್ವಣ ವೇದವು 20 ಕಾಂಡಗಳನ್ನು ಒಳಗೊಂಡಿದೆ. ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ ಅಥರ್ವಣ ವೇದದಲ್ಲಿ 3 ಬಗೆಯ ಅಂಶಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಮಂತ್ರಗಳು, ಔಷಧಿಗಳು ಹಾಗೂ ಬಗೆ ಬಗೆಯ ಮೂಲಿಕೆ, ಮಣಿ ಇತ್ಯಾದಿಗಳು. ಇವುಗಳಿಂದ ಐಹಿಕವಾದ ದುಃಖ ದಾರಿದ್ರ್ಯಗಳನ್ನು, ರೋಗ ರುಜಿನಗಳನ್ನು ನಿವಾರಣೆ ಮಾಡಿಕೊಂಡು ಲೌಕಿಕ ಕಲ್ಯಾಣವನ್ನು ಪಡೆಯುವ ವಿಧಿವಿಧಾನಗಳು ಇದರಲ್ಲಿ ಅಡಕವಾಗಿದೆ. ಅಥರ್ವಣ ವೇದ ಮಂತ್ರಗಳು ಯಜ್ಞ ಮತ್ತು ಹೋಮಗಳಲ್ಲಿ ಹೆಚ್ಚು ಆಚರಣೆಯಲ್ಲಿ ಇಲ್ಲದಿರುವುದರಿಂದ ಇದು ಋಗ್ವೇದ ಮತ್ತು ಯಜುರ್ವೇದ ಮಂತ್ರಗಳಷ್ಟು ಪ್ರಚಾರದಲ್ಲಿ ಇರುವುದಿಲ್ಲ. ಇಂತಹ ಅಪರೂಪದ ಕೃತಿ ನಮ್ಮೆಲ್ಲರ ಕೈ ಸೇರಲು ರೂವಾರಿಯಾಗಿರುವುದು ಬೆಂಗಳೂರಿನ ಪ್ರಕೃತಿ ಪ್ರಕಾಶನ. 414 ಪುಟಗಳನ್ನು ಹೊಂದಿರುವ ಈ ಪುಸ್ತಕದ ಬೆಲೆ 450 ರೂಪಾಯಿಗಳು.